ವಿಶ್ವವಿಖ್ಯಾತ ನಾಡಹಬ್ಬ ದಸರಾಕ್ಕೆ ವಿದ್ಯುಕ್ತ ಚಾಲನೆ ಸಿಕ್ಕಿದೆ. ಸಾಹಿತಿ ಬಾನು ಮುಷ್ತಾಕ್ ಅವರಿಗೆ ಬಹಳಷ್ಟು ವಿರೋಧ ಇದ್ರೂ ಕೂಡ, ಕಾನೂನಾತ್ಮಕವಾದಂಥ ಹೋರಾಟಗಳಾದರೂ ಕೂಡ ಫೈನಲಿ ಅವರೇ ಇವತ್ತು ಬೆಳಗ್ಗೆ 10:15ರಿಂದ 10:40ರಲ್ಲಿ ಸಲ್ಲುವಂತಹ ಒಂದು ಶುಭ ಲಗ್ನದಲ್ಲಿ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ಮಧ್ಯದಲ್ಲಿ ದಸರಾ ವೇದಿಕೆ ಹಲವು ಮೊದಲುಗಳಿಗೆ ಸಾಕ್ಷಿಯಾಗಿದೆ ಮತ್ತು ಮುಖ್ಯಮಂತ್ರಿಗಳು ಅವರ ವಿರೋಧಿಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಧರ್ಮ ಜಾತಿ ಆಧಾರದ ಮೇಲೆ ದ್ವೇಷವನ್ನು ಮಾಡಬಾರದು, ಮನುಷ್ಯರೆಂದರೆ ಪರಸ್ಪರ ಪ್ರೀತಿಯಿಂದ ಇರಬೇಕು, ನಾಡಹಬ್ಬ ದಸರಾ ವಿಚಾರದಲ್ಲಿ ರಾಜಕೀಯ ಬೇಡ, ರಾಜಕೀಯ ಮಾಡೋದಕ್ಕೆ ಬೇರೆ ಬೇರೆ ಜಾಗಗಳಿದ್ದಾವೆ, ಗೋಡಾ ಹೇ, ಮೈದಾನ ಹೇ, ರಾಜಕೀಯವನ್ನು ಅಲ್ಲಿ ಮಾಡೋಣ, ನಿಮ್ಮ ಸ್ವಾರ್ಥ ಮತ್ತು ರಾಜಕೀಯಕ್ಕೋಸ್ಕರ ದಾರಿ ತಪ್ಪಿಸಬಾರದು, ಮುಂದಿನ ಪೀಳಿಗೆ ದಾರಿ ತಪ್ಪಿಸುವಂತಹ ಕೆಲಸ ಮಾಡಬಾರದು, ಸ್ವಾರ್ಥ ರಾಜಕೀಯಕ್ಕೋಸ್ಕರ ಇತಿಹಾಸವನ್ನು ತಿರುಚಬಾರದು, ನಾಡಹಬ್ಬ ಉದ್ಘಾಟನೆ ಮಾಡೋದಕ್ಕೆ ವಿರೋಧಿಸಿದ್ದರು. ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೂ ಮೊರೆ ಹೋದರು. ಸಂವಿಧಾನ ಪೀಠಿಕೆ ಓದಿದ್ದೀರಾ ಅಂತ ಕೋರ್ಟ್ ಪ್ರಶ್ನೆ ಮಾಡಿತ್ತು ಸುಪ್ರೀಂ ಕೋರ್ಟ್. ಬಾನು ಮುಷ್ತಾಕ್ ದಸರಾ ಉದ್ಘಾಟಿಸಿದ್ದು ಸರಿಯಾಗಿದೆ ಅಂತ ಮೈಸೂರಿನ ದಸರಾ ಉದ್ಘಾಟನೆಯ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ. ಪ್ರೀತಿಯಿಂದ ಇರಬೇಕು ಹೊರತು ಪರಸ್ಪರ ದ್ವೇಷದಿಂದ ಇರಬಾರದು. ಅದು ಮನುಷ್ಯತ್ವದ ಲಕ್ಷಣ ಅಲ್ಲ. ನಾವು ಮನುಷ್ಯತ್ವ ಒಪ್ಕೊಳ್ಳೋದಾದ್ರೆ ಈ ನಾಡಿನ ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವುದೇ ವರ್ಗಕ್ಕೆ ಸೇರಿರ್ತಕ್ಕಂಥವರು ಕೂಡ ಇಂಥ ಪ್ರಮುಖವಾದಂತ ನಾಡ ಹಬ್ಬಗಳ ಉದ್ಘಾಟನೆಯನ್ನ ಮಾಡ್ತಕ್ಕಂಥದನ್ನ ಸ್ವಾಗತ ಮಾಡಬೇಕು. ಅದಕ್ಕೆ ಇದನ್ನ ನಾಡ ಹಬ್ಬ, ಜನರ ಹಬ್ಬ ಅಂತ ಕರೆಯುವುದು. ನಾಡಿನ ಹಬ್ಬ, ಜನರ ಹಬ್ಬ. ಇದು ಒಂದು ಧರ್ಮದ ಜನರ ಹಬ್ಬ ಅಲ್ಲ, ಒಂದು ಜಾತಿಯವರ ಹಬ್ಬ ಅಲ್ಲ, ಎಲ್ಲ ಧರ್ಮಗಳ, ಎಲ್ಲ ಜಾತಿಗಳ ಹಬ್ಬ. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಒಪ್ಕೊಂಡಿದೆ. ಈಗ ಸುಪ್ರೀಂ ಕೋರ್ಟ್ನವರು ಹೇಳಿದ್ರು, ಸಂವಿಧಾನದ ಪೀಠಿಕೆ ಓದ್ಕೊಂಡಿದ್ದೀರಾ ನೀವು ಅಂತ ಕೇಳಿದ್ರು. ಸಂವಿಧಾನದ ಪೀಠಿಕೆ ಏನಾದ್ರು ಓದ್ಕೊಂಡಿದ್ದೀರಪ್ಪ ನೀವು? ಸಂವಿಧಾನದ ಪೀಠಿಕೆ ಓದ್ಕೊಳ್ಳಿ. ತಕ್ಕ ಅವರು ಸರಿಯಾದಂತ ರೀತಿಯಲ್ಲಿ ಪಾಠಗಳು ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರುಗಳು, ಹೈಕೋರ್ಟ್ನ ನ್ಯಾಯಾಧೀಶರುಗಳು ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಸಂವಿಧಾನ ಜಾತ್ಯತೀತ. ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದಿದೆಯಲ್ಲ, ಅದು ಅಕ್ಷಮ್ಯ ಅಪರಾಧ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾರೇ ಆಗಲಿ ರಾಜಕೀಯಕ್ಕೋಸ್ಕರ ಬಳಸಬಾರದು. ರಾಜಕೀಯ ಮಾಡೋದಾದ್ರೆ ಖುಲ್ಲಾ ಇದೆ ಸಮಾಜದಲ್ಲಿ, ಮಾಡೋಣ. ಚುನಾವಣಾ ಸಂದರ್ಭದಲ್ಲಿ ಮಾಡೋಣ, ರಾಜಕೀಯ ಮಾಡೋಣ. ರಾಜಕೀಯ ಮಾಡಬೇಕು ಅಂದ್ರೆ ಮಾಡೋಣ. ಗೋಡಾ ಹೈ, ಮೈದಾನ ಹೈ, ಗೋಡಾ ಹೈ, ಮೈದಾನ ಹೈ. ರಾಜಕೀಯ ಮಾಡೋಣ. ಅಲ್ಲಿ ಇಲ್ಲ ಸಲ್ಲದ ಯಾವುದೋ ರಾಜಕಾರಣಕ್ಕೋಸ್ಕರ, ದ್ವೇಷಕ್ಕೋಸ್ಕರ, ಇನ್ಯಾರನ್ನೋ ಓಲೈಸಕ್ಕೋಸ್ಕರ ರಾಜಕಾರಣ ಮಾಡಬಾರದು. ದಸರಾ ಉದ್ಘಾಟಿಸಿದ ಬಾನು ಮುಷ್ತಾಕ್ ಅವರು ಕೂಡ ಕವಿತೆಯಲ್ಲೇ ಕೌಂಟರ್ ಕೊಟ್ಟಿದ್ದಾರೆ. ಚಾಮುಂಡಿ ತಾಯಿ ನನ್ನನ್ನು ಇಲ್ಲಿಗೆ ಕರೆಸಿಕೊಂಡಿದ್ದಾರೆ. ದಸರಾ ಉದ್ಘಾಟನೆ ಬಳಿಕ ಬಾನು ಮುಷ್ತಾಕ್ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಮಂಗಳಾರತಿ ಪುಷ್ಪಾರ್ಚನೆ ಹೊಸದೇನಲ್ಲ, ನಾನು 100 ಕಡೆ ದೀಪಗಳನ್ನು ಬೆಳಗಿದ್ದೇನೆ. ಆಕಾಶ ಮತ್ತು ಭೂಮಿ ಯಾರನ್ನೂ ಬೇರ್ಪಡಿಸಲ್ಲ, ಮನುಷ್ಯರು ಮಾತ್ರ ಗಡಿಗಳನ್ನು ಹಾಕಿಕೊಂಡಿದ್ದಾರೆ. ಮೈಸೂರಿನ ಮಹಾರಾಜರು ಮುಸ್ಲಿಮರ ಮೇಲೆ ನಂಬಿಕೆ ಇಟ್ಟಿದ್ದರು. ಜಯಚಾಮರಾಜೇಂದ್ರ ಒಡೆಯರ್ ಅನುಮಾನ ಪಡಲಿಲ್ಲ. ಮುಸ್ಲಿಮರ ಮೇಲೆ ಮಹಾರಾಜರು ಭರವಸೆ ಇಟ್ಟಿದ್ರು ಅಂತೆಲ್ಲ ಒಂದಷ್ಟು ವಿಚಾರಗಳನ್ನು ಬಾನು ಮುಷ್ತಾಕ್ ಅವರು ತಮ್ಮ ಭಾಷಣದಲ್ಲಿ ಮಾತನಾಡಿದ್ದಾರೆ. ಮತ್ತೆ ಅವರು ಮೈಸೂರು ಮಹಾರಾಜರ ಅಂಗರಕ್ಷಕ ಪಡೆಯ ಒಬ್ಬ ಸೈನಿಕರಾಗಿದ್ರು. ಅವರನ್ನು ನಮ್ಮೆಲ್ಲ ಮನೆಗಳಲ್ಲಿ ಸಿಪಾಯಿ ಮೊಹಮ್ಮದ್ ಗೌಸ್ ಅಂತಲೇ ಕರೀತಾ ಇದ್ರು. ನನಗೆ ಈಗ ಹೆಮ್ಮೆ ಅನಿಸುವಂಥದ್ದು, ಮಹಾರಾಜರು ಅವರೊಬ್ಬರೇ ಅಲ್ಲ, ಆ ತರದ ಅನೇಕ ಅಂಗರಕ್ಷಕರು ಮಹಾರಾಜರಿಗೆ ಇದ್ರು. ನನಗೆ ಈಗ ಅನಿಸುವಂಥದ್ದು, ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರ್ರವರು ದಸರಾ ಉತ್ಸವದ ಉದ್ಘಾಟನೆಯನ್ನ
ತಾಯಿ ಚಾಮುಂಡೇಶ್ವರಿಯ ಕೃಪಾಶೀರ್ವಾದದೊಂದಿಗೆ ನಾವೆಲ್ಲರೂ ಸೇರಿ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಬೇಕಾದಷ್ಟು ಏರು ಪೇರುಗಳು, ಬೇಕಾದಷ್ಟು ಎಲ್ಲ ರೀತಿಯ ಒಂದು ಚಾರಿತ್ರಿಕ ಸನ್ನಿವೇಶಗಳು ಉತ್ಪನ್ನ ಆದ್ರೂ ಕೂಡ ತಾಯಿ ಚಾಮುಂಡಿ ನನ್ನನ್ನು ಕರ್ಸ್ಕೊಂಡಿದ್ದಾಳೆ. ನಾನು ಈಗ ತಾನೇ ಆಕೆಯ ಸನ್ನಿಧಿಯಿಂದ ನಿಮ್ಮೆಲ್ಲರ ಎದುರಿಗೆ ಬಂದು ನಿಂತಿದ್ದೀನಿ. ನಾನು ಇದುವರೆಗೂ ಸುಮಾರು ಕಾರ್ಯಕ್ರಮಗಳನ್ನ ನಡೆಸಿದ್ದೀನಿ, ಆಹ್ವಾನಿತಳಾಗಿದ್ದೀನಿ. ನಾನು 100 ಸಾರಿ ದೀಪಗಳನ್ನ ಬೆಳಗಿದ್ದೀನಿ. ನಾನು 100 ಸಾರಿ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದ್ದೀನಿ, ಮಂಗಳಾರತಿಯನ್ನು ಕೂಡ ಸ್ವೀಕರಿಸಿದ್ದೀನಿ. ನನಗೆ ಹೊಸದಲ್ಲ ಇದು. ಆದರೆ ಎಷ್ಟೇ ರೀತಿಯ ಸವಾಲುಗಳು ಬಂದರೂ ಕೂಡ ದಿಟ್ಟವಾಗಿ ನಿಂತು ನನ್ನನ್ನು ಆಹ್ವಾನಿಸಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸುವುದಕ್ಕೆ ಕರ್ನಾಟಕ ಸರ್ಕಾರದ ಪರವಾಗಿ ನನಗೆ ಆಹ್ವಾನವನ್ನು ನೀಡಿ ನೈತಿಕವಾದಂತಹ ಒಂದು ಬೆಂಬಲವನ್ನು ನೀಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ. ಇತ್ತ ಮೈಸೂರಿನ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಆರಂಭ ಆಗಿದೆ. ಅರಮನೆಯಲ್ಲಿ ಯದುವೀರ್ ಒಡೆಯರ್ ದರ್ಬಾರ್ ನಡೆಸ್ತಾ ಇದ್ದಾರೆ. ತಲೆಗೆ ನೇರಳೆ ಬಣ್ಣದ ಪೇಟವನ್ನು ಧರಿಸಿ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಗುಲಾಬಿ ಬಣ್ಣದ ರಾಜಪೋಷಾಕಿನಲ್ಲಿ ಯದುವೀರ್ ಒಡೆಯರ್ ಮಿಂಚುತ್ತಾ ಇದ್ದಾರೆ. ಖಾಸಗಿ ದರ್ಬಾರ್ನ ಪೂಜಾ ಕೈಂಕರ್ಯವೂ ಕೂಡ ಆರಂಭವಾಗಿದೆ. ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಆರಂಭ ಆಗಿದೆ. ಯದುವೀರ್ ಒಡೆಯರ್ ದರ್ಬಾರ್ ನಡೆಸ್ತಾ ಇದ್ದಾರೆ. ಅರಮನೆಯಲ್ಲಿ ರಾಜಪೋಷಾಕು, ತಲೆಗೆ ನೇರಳೆ ಬಣ್ಣದ ಪೇಟ, ಗುಲಾಬಿ ಬಣ್ಣದ ರಾಜಪೋಷಾಕಿನಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಇವತ್ತಿನಿಂದ ಹಲವಾರು ಕೈಂಕರ್ಯಗಳು ನಡೆಯುತ್ತೆ, ಪೂಜೆ ವಿಧಿವಿಧಾನಗಳು ನಡೆಯುತ್ತೆ, ಧಾರ್ಮಿಕ ಆಚರಣೆಗಳು ನಡೆಯುತ್ತೆ. ಜೊತೆಗೆ ದಿನಕ್ಕೆ 2 ಬಾರಿ ಖಾಸಗಿ ದರ್ಬಾರ್ ನಡೆಯುತ್ತೆ. ಮೈಸೂರಿನ ಅಂಬಾವಿಲಾಸ ಅರಮನೆ ಏನು ನೋಡ್ತಿರಲ್ಲ ನೀವು, ಅಲ್ಲಿ ನಡೆಯುವಂಥದ್ದು. ಇದಕ್ಕೆ ಎಲ್ಲರಿಗೂ ಸಾರ್ವಜನಿಕರಿಗೆ ಅವಕಾಶವಿಲ್ಲ. ಕೆಲವು ಜನರ ಸಮ್ಮುಖದಲ್ಲಿ ಆಗುವಂತಹ ಒಂದು ಖಾಸಗಿ ದರ್ಬಾರ್ ಇದು. ಅದಕ್ಕೂ ಕೂಡ ಒಂದಷ್ಟು ಕಟ್ಟುನಿಟ್ಟಿನ ನಿಯಮಗಳಿದ್ದಾವೆ. ಸಿಂಹಾಸನಕ್ಕೆ ಪೂಜೆ ಮಾಡಿದ ನಂತರ ರಾಜರು ಅದಕ್ಕೆ ಮೇಲೆ ನಿಂತು ಸಲ್ಯೂಟ್ ಮಾಡುವಂಥದ್ದು ಅಲ್ಲಿನ, ಅಂದರೆ ಮೈಸೂರು ರಾಜ್ಯದ ಗೀತೆ ಅನ್ನುವಂಥದ್ದು ಒಂದಿದೆ. ಅದನ್ನು ನುಡಿಸಿದ ನಂತರದಲ್ಲಿ ಅವರು ಸಲ್ಯೂಟ್ ಮಾಡೋದಿರುತ್ತೆ. ಅದಾದ ಮೇಲೆ ದರ್ಬಾರ್ ನಡೆಸುವಂತಹ ಪ್ರಕ್ರಿಯೆ. ಒಂದಷ್ಟು ದೇವಸ್ಥಾನಗಳಿಂದ, ರಾಜ್ಯದ ಮೂಲೆ ಮೂಲೆಯ ದೇವಸ್ಥಾನಗಳು, ದೇವರುಗಳ ಪ್ರಸಾದಗಳು ಬರುತ್ತವೆ. ಅದೆಲ್ಲವನ್ನು ಕೂಡ ರಾಜರು ಸಿಂಹಾಸನದಲ್ಲಿ ಕೂತು ಸ್ವೀಕರಿಸುವಂತಹ ಒಂದು ಪ್ರಕ್ರಿಯೆ ಇರುತ್ತೆ. ಅದಾದ ನಂತರ ಕೆಲವರಿಗೆ ಉಡುಗೊರೆಗಳನ್ನು ಕೊಡುವಂತಹ ಪ್ರಕ್ರಿಯೆ ಇರುತ್ತೆ. ಈ ರೀತಿಯಾಗಿ ಖಾಸಗಿ ದರ್ಬಾರ್ ಅಂದರೆ ಪ್ರಜಾಪ್ರಭುತ್ವ ಬಂದಂಥ ನಂತರದಲ್ಲಿ ಇವರ ಖಾಸಗಿ ದರ್ಬಾರ್ ಒಂದು ನಡೆಸುವಂತಹ ಒಂದು ಪ್ರಕ್ರಿಯೆ ಆರಂಭವಾಗಿದ್ದು, ಈ ರೀತಿಯಾದಂತಹ ದಸರಾ ಸಂದರ್ಭದಲ್ಲಿ ರಾಜರು ಇವತ್ತಿನಿಂದ ಆರಂಭವಾಗಿರುವಂತಹ ನವರಾತ್ರಿ ಉತ್ಸವದಲ್ಲಿ ಕಂಕಣಧಾರಿಯಾಗಿ ಅರಮನೆ ಹೊರತು, ಅರಮನೆ ಬಿಟ್ಟು ಇವರೆಲ್ಲೂ ಹೊರಗಡೆ ಹೋಗೋದಿಲ್ಲ. ಅದೊಂದಷ್ಟು ಕಟ್ಟುನಿಟ್ಟಿನ ನಿಯಮಗಳಿರ್ತವೆ. ಅದೆಲ್ಲವನ್ನು ಕೂಡ ವ್ರತದ ಆಚರಣೆಯಲ್ಲಿ ರಾಜರು ಪಾಲಿಸಬೇಕಾಗತ್ತೆ. ಖಾಸಗಿ ದರ್ಬಾರ್ ಕೂಡ ಅದರ ಒಂದು ಭಾಗ. ಹೋಮ ಹವನಗಳು, ಹಲವಾರು ಧಾರ್ಮಿಕ ಆಚರಣೆಗಳು, ಹಲವು ದೇವತಾ ಕಾರ್ಯಗಳೆಲ್ಲವೂ ಕೂಡ ಅರಮನೆ ಒಳಗಡೆ ನಡೆಯುತ್ತೆ. ಮತ್ತು ಇದೆಲ್ಲದಕ್ಕೂ ಕೂಡ ಸಾರ್ವಜನಿಕರಿಗೆ ಪ್ರವೇಶವಿಲ್ಲ. ಕೆಲವು ಜನರ ಸಮ್ಮುಖದಲ್ಲಿ ನಡೆಯುವಂತಹ ಒಂದು ಖಾಸಗಿ ಕಾರ್ಯಕ್ರಮಗಳಿದೆಲ್ಲವೂ ಕೂಡ ದಿನಕ್ಕೆ 2 ಬಾರಿ ಈ ಒಂದು ಖಾಸಗಿ ದರ್ಬಾರ್ ನಡೆಯುತ್ತೆ. ಈಗಿನ ಪ್ರಸ್ತುತ ಮಹಾರಾಜರು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಇದೀಗ ಖಾಸಗಿ ದರ್ಬಾರನ್ನು ಆರಂಭ ಮಾಡಿದ್ದಾರೆ. ಗುಲಾಬಿ ಬಣ್ಣದ ರಾಜಪೋಷಾಕು ತಾವು ನೋಡ್ತಾ ಇರುವಂಥದ್ದು. ಹಲವು ಆಭರಣಗಳನ್ನು ಧರಿಸಿ ರಾಜಪೋಷಾಕಿನಲ್ಲಿ ಬಹಳ ಗಂಭೀರವಾಗಿ ಮಿಂಚುತ್ತಾ ಇದ್ದಾರೆ ರಾಜರು. ಖಾಸಗಿ ದರ್ಬಾರ್ ದಿನಕ್ಕೆ 2 ಸರ್ತಿ ಇಡೀ ನವರಾತ್ರಿಯ ಸಂದರ್ಭ ಟಿಲ್ ವಿಜಯದಶಮಿವರೆಗೂ ಕೂಡ ಇದು ನಡೆಯುವಂಥದ್ದು. ಎಲ್ಲ ಜನರ ಗಮನ ಸೆಳೆಯುತ್ತೆ. ಇದು ಒಂದು ರೀತಿಯಲ್ಲಿ ಎಲ್ರಿಗೂ ಆಸೆ ಇರುತ್ತೆ ಇದು ನೋಡಬೇಕು ಅಂತ, ಬಟ್ ಎಲ್ರಿಗೂ ಅವಕಾಶ ಇರಲ್ಲ. ಆದರೆ ಈ ಥರದ ನಮ್ಮ ಮಾಧ್ಯಮಗಳ ಮುಖೇನ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ತಾವು ನೋಡಬಹುದು. ಇವತ್ತಿನಿಂದ ಆರಂಭ ಆಗ್ತಾ ಇರುವಂಥದ್ದು ಹಲವು ಧಾರ್ಮಿಕ ಆಚರಣೆಗಳು ಮತ್ತು ಖಾಸಗಿ ದರ್ಬಾರನ್ನು ಈಗಿನ ಮಹಾರಾಜರಾದಂಥ ಯದುವೀರ್ ಒಡೆಯರ್ ಅವರು ನಡೆಸ್ತಾ ಇದ್ದಾರೆ.